Hi everyone, welcome to D'Souza Logs. ಹೂ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಓಕೆ, ಎಲ್ರು ಬಂದ್ರ? ಇವತ್ತು ಸಂಜೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೇನೆ. ಬನ್ನಿ ಬಟ್ಟೆ ಒಣಗಾಕಿ ಬರೋಣ ನಾವು. ಓಕೆ, ಬಟ್ಟೆ ಒಣಗಿಸ್ಲಿಕ್ಕೆ ಅಂತ ಮೇಲೆ ಬಂದ್ವಿ ಈಗ ಥರ್ಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ಗೆ ಸ್ಟೆಪ್ಸ್ ಮೂಲಕವೇ ಬರ್ಬೋದು, ಆದ್ರೆ ಇವಳ ಸೈಕಲ್ ಇತ್ತಲ್ಲ ಅದಕ್ಕೆ ಲಿಫ್ಟ್ ಯೂಸ್ ಮಾಡಿ ಬಂದ್ವಿ. ಇಷ್ಟೇ ಬಟ್ಟೆ ಅಲ್ಲ, ಇನ್ನು ತುಂಬಾ ಬಟ್ಟೆ ಉಂಟು. ಇವಳು ಕಾಣಿ ಕ್ಯಾಮ್ರಾ ಆನ್ ಇತ್ತ ಇಲ್ವೋ ಅಂತ ಬಗ್ಗಿ ನೋಡ್ತಾ ಇದ್ದಾಳೆ. ಸೊ ಈಗ ಅವಳಿಗೆ ಗೊತ್ತಾಯ್ತು, ಈಗ ಕ್ಯಾಮ್ರಾ ಆನ್ ಇದೆ ಅಂತ ಮಣ ಮಣ ಅನ್ಲಿಕ್ಕೆ ಶುರು ಮಾಡುತ್ತ. ಮತ್ತೆ ನಮ್ಮ ಇದು ಟೆರೆಸ್ ಸ್ಪೇಷಿಯಸ್ ಆಗಿದೆ. ಕೆಲವೊಂದು ಕಡೆ ಟೆರೆಸೇ ಇರೋದಿಲ್ಲ, ಇದ್ರೂ ಕೂಡ ಲಾಕ್ ಮಾಡಿರ್ತಾರೆ, ಇಲ್ಲಾಂದ್ರೆ ತುಂಬಾ ಡಿಶಸ್ಗಳೇ ಇರ್ತವೆ. ಆದ್ರೆ ಈ ಬಿಲ್ಡಿಂಗ್ ಓನರ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಇಟ್ಟಿದ್ದಾರೆ, ಮತ್ತೆ ಡಿಶಸ್ನೆಲ್ಲ ಮೇಲೆ ಇಡ್ಸಿದ್ದಾರೆ. ಅದರಿಂದ ನಮಗೆ ಸ್ವಲ್ಪ ಹಗ್ಗ ಕಟ್ಟಿ ಬಟ್ಟೆ ಒಣಗಾಕ್ಲಿಕ್ಕೆ ಜಾಗ ಉಂಟು ಇಲ್ಲಿ. ಮತ್ತೆ ಇವಳ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅಂದ್ರೆ ಇವಳ ಬಟ್ಟೆ ಮತ್ತೆ ಅವರ ಆಫೀಸ್ ಬಟ್ಟೆ ಎಲ್ಲ ಒಂದೇ ಸತಿ ಹಾಕ್ತೇನೆ ಒಟ್ಟಿಗೆ, ಅಷ್ಟೇನು ಗಲೀಜಿರೋದಿಲ್ಲ ಅಲ್ಲ, ಆದ್ರಿಂದ ಒಟ್ಟಿಗೆ ಹಾಕ್ತೇನೆ. ಮತ್ತೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಸ್ಮಾಲ್ ಫ್ಯಾಮಿಲೀಸ್, ಅಂದ್ರೆ ಅವರೆಲ್ಲ ಇಂಡಿಯನ್ಸೇ, ತಮಿಳ್ನಾಡು ಕೇರಳ ಈ ರೀತಿ ಇದ್ದಾರೆ. ಅವರೆಲ್ಲ ಒಟ್ಟಿಗೆ ಇಲ್ಲಿ ಗೆಟ್ ಟುಗೆದರ್ ಮಾಡ್ತಾರೆ, ಅಂದ್ರೆ ಬಾರ್ಬಿಕ್ಯೂ ಪಾರ್ಟಿ ಎಲ್ಲ ಮಾಡಿ ಎಂಜಾಯ್ ಮಾಡ್ತಾರೆ. ಆದ್ರಿಂದ ಅವರು ಕೂಡ ಟೆರೆಸ್ನ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಮಧ್ಯ ಮಧ್ಯದಲ್ಲಿ. ಸೊ ಕ್ಲೀನ್ ಆಗಿರುತ್ತೆ. ಮೊದಲು ಎಲ್ಲ ಪಾಟ್ಸ್, ಅಂದ್ರೆ ಫ್ಲವರ್ ಪಾಟ್, ಪ್ಲಾಂಟ್ಸ್ ಎಲ್ಲ ತುಂಬಾ ಇತ್ತು. ಆದ್ರೆ ಈಗ ಓನರ್ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರು ಅದನ್ನ ಬೇಡ ಅಂತ, ಯಾಕಂದ್ರೆ ಟೆರೆಸ್ಗೆ ಎಫೆಕ್ಟ್ ಆಗುತ್ತಲ್ಲ ಅದರಿಂದ. ಸೊ ನಮ್ಮ ಬಟ್ಟೆ ಒಣಗಿಸಿ ಆಯ್ತು. ಈಗ ಮನೆಗೆ ಬಂದು ಸ್ವಲ್ಪ ಮೀನಿತ್ತು, ಇದು ಲೇಡಿ ಫಿಶ್ ಅಂತ ಹೇಳ್ತೇವೆ, ಇದು ಸಮುದ್ರದ್ದು. ನಮ್ಮ ಸಾಸ್ತಾನ ಅಂದ್ರೆ ಕುಂದಾಪುರದ ಹತ್ರ, ಅದು ಈ ಫಿಶ್ಗೆ ಫೇಮಸ್ ಅಲ್ಲಿ. ನದಿದು ಸಿಗ್ತದೆ, ಅಂದ್ರೆ ರಿವರ್ ಕಾಣೆ ಫಿಶ್ ಅಂತ ಹೇಳ್ತೀವಿ, ಲೇಡಿ ಫಿಶ್ ಅಂತ ಹೇಳ್ತೀವಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಸಮುದ್ರದ ಅಷ್ಟು ಟೇಸ್ಟ್ ಇರೋದಿಲ್ಲ, ಬಟ್ ಓಕೆ, ಚೆನ್ನಾಗಿ ಸಿಗ್ತದೆ, ಫ್ರೆಶ್ ಸಿಗ್ತದೆ. ಅದು ಸ್ವಲ್ಪ ತಂದಿದ್ರು ಇವರು, ಅದಕ್ಕೆ ಈಗ ಮಸಾಲೆ ಹಾಕೋದು. ಇದನ್ನ ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ದೇನೆ. ಇದೇನಿಲ್ಲ, ಜಸ್ಟ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತೆ ಉಪ್ಪು, ಇಷ್ಟನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಇಡೋದು. ಮತ್ತೆ ಒಂದು 15-30 ಮಿನಿಟ್ಸ್ ಆದ ನಂತರ ಫ್ರೈ ಮಾಡೋದು. ನಾನು ಹೆಚ್ಚು ಟೈಮ್ ಇಡ್ಲಿಲ್ಲ, ಬೇಗ ಬೇಗ ಫ್ರೈ ಮಾಡಿದೆ, 5-10 ಮಿನಿಟ್ಸ್ ಬಿಟ್ಟು. ಸ್ವಲ್ಪ ಹಾಗೆ ಫ್ರೈ ಮಾಡಿದೆ, ಮತ್ತೆ ಸ್ವಲ್ಪ ರವಾ ಹಾಕಿ ಫ್ರೈ ಮಾಡಿದೆ. ಇಬ್ರು ಅಪ್ಪ ಮಗಳು ಯಾವ್ದಾದ್ರು ತಿನ್ಲಿ ಅಂತ. ಓಕೆ, ಸ್ವಲ್ಪ ಹೇಳುವಷ್ಟು ಟೇಸ್ಟ್ ಇರಲಿಲ್ಲ, ಬಟ್ ಓಕೆ, ಏನಂತ ಹೇಳ್ತೀವಿ, ಸಿಗದೆ ಇದ್ದವರಿಗೆ ಇಷ್ಟ ಆದ್ರೂ ಸಿಗ್ತದಲ್ಲ ಅಂತ ಖುಷಿ. ಸೊ ರಾತ್ರಿ ಊಟ ಗಂಜಿ ಅನ್ನ ಮತ್ತೆ ಮೀನು ಫ್ರೈ ಒಳ್ಳೇದಾಯ್ತು. ಮತ್ತೆ ನಾಳೆ ಬೆಳಿಗ್ಗೆಗೆ ಎಲ್ಲ ಈಗ್ಲೇನೆ ಕಟ್ ಮಾಡಿ ಇಟ್ಟೆ. ಬೇಕಾಗಿರೋ ಮಸಾಲೆ ಮತ್ತೆ ರೆಡ್ ಬಾಜಿ, ಅದು ತಂಬಡಿ ಬಾಜಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ. ಅದು ಮತ್ತೆ ಹೀರೆಕಾಯಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟೆ. ಈ ಕಡೆ ಇವ್ರದ್ದು ಬೆಡ್ರೂಮ್ ಅಲ್ಲಿ ಹೈಡ್ ಅಂಡ್ ಸೀಕ್ ಆಗ್ತಾ ಉಂಟು. ಅವಳು ಹೋಗಿ ಕೂರದೆ ಕಬರ್ಡ್ ಒಳಗಡೆ. ಕಬರ್ಡ್ ಫುಲ್ ಕ್ಲೋಸ್ ಮಾಡಲ್ಲ, ಅವಳಿಗೆ ಗೊತ್ತಿದೆ ಇದು ಸಫೋಕೇಶನ್ ಆಗುತ್ತೆ ಅಂತೆಲ್ಲ ಹೇಳಿ ಕೊಟ್ಟಿದ್ವಿ, ಅದರಿಂದ ಫುಲ್ ಕವರ್ ಮಾಡೋದಿಲ್ಲ ಅವಳು. ಹೀಗೆ ಹೋಗಿ ಕೂರ್ತಾಳೆ, ಮತ್ತೆ ಹುಡುಕ್ಲಿಕ್ಕೆ ಹೇಳ್ತಾಳೆ. ಓಕೆ, ವೆಲ್ಕಮ್ ಟು ನೆಕ್ಸ್ಟ್ ಡೇ ಲಾಗ್. ಮಾಮೂಲಿನಂತೆ 5:20ಕ್ಕೆ ಎದ್ದವಳೆ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದರದ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ, ಯಾಕಂದ್ರೆ ತುಂಬಾ ಹ್ಯೂಮಿಡಿಟಿ ಇತ್ತು, ಸಖತ್ ಕಿರಿ ಅನ್ನಿಸ್ತಿತ್ತು. ಅಂದ್ರೆ ಕೈಯೆಲ್ಲ ಬೆವರ್ತಿತ್ತಲ್ಲ, ಅದು ಮೊಬೈಲ್ ಎಲ್ಲ ಹಿಡಿಲಿಕ್ಕೆ ಸ್ವಲ್ಪ ಇರಿಟೇಷನ್ ಟೈಪ್ ಅನಿಸ್ತಿತ್ತು, ಅದರಿಂದ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಇವರ ಫೈನಲ್ ಲಂಚ್ ಬಾಕ್ಸ್ ಟಚ್ ಅಪ್ ಆಗ್ತಾ ಉಂಟು. ಸ್ನಾಕ್ಸ್ ಬಾಕ್ಸ್ ರೆಡಿ ಮಾಡ್ತಿದ್ದೆ. ಕ್ಯಾರೆಟ್, ಕುಕುಂಬರ್ ಮತ್ತೆ ಒಂದು ಚಿಕ್ಕ ಪೀಸ್ ಪೇರ್, ಹಾಗೆ ಗ್ರೇಪ್ಸ್ ನ ಉಪ್ಪು ನೀರಲ್ಲಿ ಹಾಕಿದ್ದೆ, ಅದು ಥ್ರೋಟ್ ಇನ್ಫೆಕ್ಷನ್ ಆಗದೆ ಇರ್ಲಿ ಅಂತ. ಅದನ್ನು ವಾಶ್ ಮಾಡಿ ಅದನ್ನು ಕೂಡ ಹಾಕಿ ಪ್ಯಾಕ್ ಮಾಡಿದೆ.
ಮತ್ತೆ ನಾನು 2 ರೀತಿ ಪಲ್ಯ ಮಾಡಿದ್ದೆ. ಏಕೆಂದ್ರೆ ಅದು ಸೊಪ್ಪು ಸ್ವಲ್ಪವೇ ಇತ್ತಲ್ಲ, ಆದ್ರಿಂದ ಹೀರೆಕಾಯಿ ಪಲ್ಯ ಮತ್ತೆ ಸೊಪ್ಪಿನ ಪಲ್ಯ 2 ಮಾಡಿದ್ದೆ. ಹಾಗೆ 2 ಹಾಕಿ ಕೊಟ್ಟು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿದೆ. ಟಾಡಾ! ಇವರ ಲಂಚ್ ಬ್ಯಾಗ್ ರೆಡಿ ಆಯ್ತು. ಇವತ್ತಿನ ಕೆಲಸ ಮುಗಿಯಿತು. ಅಡಿಗೆ ಕೆಲಸ ಇನ್ನು ಸಂಜೆವರೆಗೂ ಯಾವ ರೀತಿ ಕೆಲಸ ಇಲ್ಲ. ಓಕೆ, ಇವತ್ತು ತಿಂಡಿಗೆ ಶಾವಿಗೆ ಬಾತ್ ಟ್ರೈ ಮಾಡಿದ್ದೆ. ಇದು ರೆಸಿಪಿ ಚಾನಲ್ ಅಲ್ಲಿ ಹಾಕ್ಲಿಲ್ಲ ಆಯ್ತಾ, ಯಾಕಂದ್ರೆ ನನಗೇನೆ ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ. ಆದ್ರಿಂದ ನಿಮ್ಮ ಹತ್ರ ಬೈಸ್ಕೊಳ್ಳೋದು ಬೇಡ ಅಂತ ನಾನು ಹಾಕ್ಲಿಲ್ಲ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಮತ್ತೆ ಇದು ಅವರ ಟೀ. ಅವರು ಆಫೀಸಿಗೆ ಹೋದ್ರು. ಇವಳು ನಮ್ಮ ಸುಬ್ಬಿ ಇವತ್ತು ಬೇಗ ಎದ್ಲಪ್ಪ. 7:30ಗೆನೆ ಎದ್ದು ಕೂತಿದ್ಲು ಸೋಫಾದಲ್ಲಿ, ಹಾಗೆ ಮಲ್ಕೊಂಡಿದ್ಲು. ನನ್ನ ಕಿಚನ್ ನೋಡಿ ಇಲ್ಲಿ, 10 ನಿಮಿಷ ತಿನ್ಲಿಕ್ಕೆ 1 ಗಂಟೆ ಕ್ಲೀನ್ ಮಾಡ್ಬೇಕೀಗ ನಾನು. ಇಷ್ಟೇ ನನ್ನ ಜೀವನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಓಕೆ, ಎಲ್ಲ ವಿಧಿಯೂ ಆಯ್ತು. ಅವಳಿಗೆ ತಿಂಡಿ ತಿನ್ನಿಸಿ ಆಯ್ತು, ಕಿಚನ್ ಕೂಡ ಕ್ಲೀನ್ ಆಯ್ತು. ಓಕೆ, ಸ್ನಾಕ್ಸ್ ಟೈಮಲ್ಲಿ ಹಾಗೆ ಆರೆಂಜ್ ಅನ್ನ ಹಾಗೆ ತಿಂದ್ಲು ಅವಳು, ಜ್ಯೂಸ್ ಬೇಡ ಅಂತ ಹೇಳಿ. ನಮ್ಮ ಹಾಲ್ ನ ಗೋಡೆ ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ ಇತ್ತಂತ. ಇದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಹಾಕಿದೆ, ಆದ್ರೆ ಈಗ ನಾನೇ ಅದನ್ನ ಕ್ಲೀನ್ ಮಾಡಿ ಅದ್ರ ಪೇಂಟ್ ಹೋಗ್ತಾ ಉಂಟು. ಪೂರ ಕೊಣೆ ಹೆಂಗೆಲ್ಲ ಹಂಗ ಪೂರ ಸಿಕ್ಕಲ್ಗಲ್ಲ ಕೊಣೆ. ಇಲ್ಲಿ ನೋಡಿ, ಟಾಯ್ಸ್ ತಗೊಳ್ಲಿಕ್ಕೆ ಹೋಗಿ ಎಲ್ಲ ವಾಶ್ ಮಾಡಿದ ಬಟ್ಟೆ ಎಲ್ಲ ಕೆಳಗಡೆ ಹಾಕಿದ್ದಾಳೆ. ಮತ್ತೆ ಹೇಳ್ತಾಳೆ ಧೈರ್ಯದಿಂದ ಬೇಬಿ ಮಾಡಿದ್ದು. ವಾಶ್ಕಿಲ್ಲ ವಸ್ತುರು ಕೊಣೆ ಸಿಕ್ಕಲ್ಗಲ್ಲ ಹೋಗ್ರಿ ಕಮ್ಮ ಕೊಣೆಕೆಲ್ಲ ಕಾಲಕ್ಕೆಲ್ಲ ಬೇಬಿನ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಕಾಲೆ ಬ್ಯೂಟಿಫುಲ್ ಕಲತೆ ಪರ ವಾಶ್ಕಿಲ್ಲ ಹಂಗಿನಿ. ಟಾಯ್ಸ್ ಐಜೆ ಮುಳುಗಿ ಪೂರ ಸಿಕ್ಕಿಲ್ಗಲೆ ಹೋಂಕ್. ಹಾ ಡ್ರಾಮೆ ಬೇಜಾದ ಕಾಲಕ್ ಮಾಡಿದ್ದೆ ಎಷ್ಟೈತೆ ಪುರ ಯಾಕೆ ಸೈಡ್ ಇರ ಪೂರ ಕಾಣ್ದವ್ರಿ ಕರೆಸಿದಕ. ಹಾ ಡ್ಯಾಡಿನ್ ಕೇಳೆ ಹೋಂಕ್. ಊಟ ಆಯ್ತು. ಈಗ ಊಟ ಆಗಿ ರೆಸ್ಟ್ ಮಾಡಿದ್ಮೇಲೆ ತುಂಬಾ ಸೆಕೆ ಇತ್ತಲ್ಲ, ಅದ್ರಿಂದ ನೀರಲ್ಲಿ ಆಟ ಆಡ್ತೇನೆ ಅಂತ ಹೇಳಿದ್ಲು. ಅವಳದೊಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದಕ್ಕೆ ಈಗ ಗಾಳಿ ಹಾಕ್ತಾ ಇದ್ದೇನೆ. ಮೊದ್ಲೊಂದ್ಸತಿ ಯೂಸ್ ಮಾಡಿದ್ಲು, ಆದ್ರ ಗಾಳಿ ಎಲ್ಲ ಹೋಯ್ತು. ಈಗ ಪುನಃ ಗಾಳಿ ಹಾಕ್ಬೇಕಾಗಿ ಬಂತು. ಆಗ್ತಾನೆ ಇರ್ಲಿಲ್ಲ ಅದ್ರಲ್ಲಿ ಬಲೂನ್ ಪಂಪ್ ಅಲ್ಲಿ ಹಾಕ್ಲಿಕ್ಕೆ. ಕಡೆಗೆ ಬಾಯಿಯಲ್ಲಿ ಊದಿ ಊದಿ ಹೇಗೋ ಫಿಲ್ ಮಾಡಿದೆ. ಕಷ್ಟ ಆಗುತ್ತೆ ಇದು ಫಿಲ್ ಮಾಡ್ಲಿಕ್ಕೆ, ಯಾಕಂದ್ರೆ ನನಗೆ ಬಲೂನ್ ಊದಿ ಅಷ್ಟು ಅಭ್ಯಾಸ ಇಲ್ಲ. ಮತ್ತೆ ನನಗೆ ಬಲೂನ್ ಊದ್ಲಿಕ್ಕೆ ಹೋದ್ರೆ ತಲೆನೋವು ಬರ್ತದಪ್ಪ, ಏಕೆ ಅಂತ ಗೊತ್ತಿಲ್ಲ. ಅದು ಈಗ ಹೇಗೋ ಫಿಲ್ ಮಾಡಿದೆ. ಆದ್ರೆ ಈಗ ನನ್ನ ಅವಸ್ಥೆ ನೋಡಿ, ಇಷ್ಟೆಲ್ಲ ಫಿಲ್ ಮಾಡಿದೆ, ನೋಡಿದ್ರೆ ಯಾವುದೋ ಒಂದು ಕಡೆಯಿಂದ ಗಾಳಿ ಹೋಗ್ತಾ ಇತ್ತು, ಸೌಂಡ್ ಬರ್ತಿತ್ತು, ಬಟ್ ಯಾವ ಕಡೆಯಿಂದ ಸೌಂಡ್ ಅಂತ ಗೊತ್ತಾಗ್ತಿರ್ಲಿಲ್ಲ. ನೋಡಿದ್ರೆ ಇವಳ ಏನ್ ಮಾಡಿ ಇಟ್ಟಿದ್ದಾಳೆ ನೋಡಿ. ಕೇಳಿದ್ರೆ ಅದು ಇದು ಕಾರಣ ಹೇಳ್ತಾ ಇದ್ಲು. ನೋಡಿ ಇಲ್ಲಿ ಪೆನ್ಸಿಲ್ ಅಲ್ಲಿ ಏನ್ ಮಾಡಿದಾಳೆ ಅಂದ್ರೆ ಅದ್ರ ಮೇಲೆಲ್ಲ ಚುಚಿ ಇಟ್ಟಿದ್ದಾಳೆ. ಪೆನ್ಸಿಲ್ ಪೆನ್ ಯಾವ್ದೋ ತೆಗೆದುಕೊಂಡು ಚುಚ್ಚಿ ಇಟ್ಟಿದ್ದಾಳೆ. ಅದು 1 2 ಅಲ್ಲ, ಸುಮಾರು ತೂತು. ನನಗೆ ಗಾಳಿ ಊದಿ ಊದಿ ಸಾಕಾಯ್ತು. ನಗ್ಬೇಕು ಅಳಬೇಕು ಒಂದು ಗೊತ್ತಾಗ್ತಿಲ್ಲ ಈಗ. ಅವಳನ್ನ ಕೇಳಿದ್ರೆ ರೀಸನ್ ಲಿಸ್ಟ್ ಉದ್ದ ಇತ್ತು, ಬಟ್ ಅವಳ ವಿಡಿಯೋದು ಆಡಿಯೋ ರೆಕಾರ್ಡ್ ಆಗ್ಲಿಲ್ಲಪ್ಪ. ಎಂತಕ್ಕೆ ಅಂತ ಗೊತ್ತಾಗ್ಲಿಲ್ಲ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ. ತುಂಬಾ ಏನೇನೋ ಹೇಳ್ತಾ ಇದ್ಲು ರೀಸನ್ ಅದು ಇದು ಅಂತ. ಲಾಸ್ಟ್ಗೆ ಅವಳಿಗೆ ನಾನು ಸಿಟ್ಟಾಗಿದ್ದೇನೆ ಅಂತ ಗೊತ್ತಾಯ್ತು. ಅದಕ್ಕೆ ನನ್ನ ನಗಿಸ್ಲಿಕ್ಕೆ ಎಂತೆಲ್ಲ ಸಕ್ಕಸ್ ಮಾಡ್ತಾ ಇದ್ಲು, ಡ್ಯಾನ್ಸ್ ಅದು ಇದು ಅಂತ ಟಾಪಿಕ್ ಚೇಂಜ್ ಮಾಡ್ತಾ ಇದ್ಲು. ಮತ್ತೆ ಇನ್ನೇನ್ ಮಾಡ್ಲಿಕ್ಕಾಗತ್ತೆ, ಎಷ್ಟಾಗುತ್ತೋ ಅಷ್ಟೇ ನೀರ್ ತುಂಬಲಿ ಅಂತ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಟ್ಟೆ. ಮೊದ್ಲು ಹಾಲಲ್ಲೇ ಇಡ್ತಿದ್ದೆ, ಆದ್ರೆ ಹಾಲಲ್ಲಿ ಇಟ್ರೆ ಅವಳು ಎಂತ ಮಾಡ್ತಿದ್ಲು ಅಂದ್ರೆ ನೀರೆಲ್ಲ ಹೊರಗಡೆ ಹಾಕ್ತಾ ಇದ್ಲು. ಸುತ್ತ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ತದಲ್ಲ, ಡೇಂಜರ್ ಅಂತ ಬಾತ್ರೂಮ್ ಅಲ್ಲೇ ಇಡುದು. ನಮ್ಮ ಬಾತ್ರೂಮ್ ತುಂಬಾ ಚಿಕ್ಕದು, ಅದ್ರಲ್ಲೇ ಹೇಗೋ ಅಡ್ಜಸ್ಟ್ ಮಾಡಿ ಇಡೋದು. ಮತ್ತೆ ಅವಳಿಗೆ ಭಾರಿ ಖುಷಿ ನೀರ್ ಹಾಕಿ ಕೊಟ್ಟಿದ್ದಕ್ಕೆ. ನೀರಲ್ಲಿ ಆಟ ಆಡ್ತಾ ಇದ್ಲು. ಮಧ್ಯದಲ್ಲಿ ಅವಳಿಗೆ ಹೊಟ್ಟೆ ಹಸಿತಾ ಇತ್ತು, ಅಂದ್ರೆ ನೀರಲ್ಲಿ ಆಡ್ತಾಳಲ್ಲ,
ಅದರಿಂದ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ಲು. ಇದು ಕೂಡ ವಾಯ್ಸ್ ಮ್ಯೂಟ್ ಆಗಿದೆ. ಈಗ ಕ್ಯಾರೆಟ್ ಬೇಕು ಅಂತ ಹೇಳಿದ್ಲು, ಅದನ್ನೇ ಈಗ ಕ್ಯಾರೆಟ್ನ ಕಟ್ ಮಾಡಿ ತಗೊಂಡೋಗಿ ಕೊಡೋದು. ಓಕೆ, ಅವಳು ಆಟ ಆಡ್ತಾ ಇದ್ಲು. ನಾನು ನನ್ನ ಮನೆ ಕೆಲಸನ ಶುರು ಮಾಡಿಕೊಂಡೆ. ಮೊದಲಿಗೆ ಬಟ್ಟೆ ಎಲ್ಲ ಮಡಚಿಟ್ಟೆ. ಅವಳ ಬಟ್ಟೆ ಎಲ್ಲ ಪಕ್ಕದಲ್ಲೇನೆ ಅಲ್ಲಿ ಕಾಣ್ತಾ ಉಂಟಲ್ಲ ಕಲರ್ಫುಲ್ ಬಾಕ್ಸ್, ಅದರಲ್ಲಿ ಹಾಕಿಡ್ತೇನೆ. ಅದು ತುಂಬಾ ಚೆನ್ನಾಗಾಗುತ್ತೆ. ಅವಳ ಡೈಲಿ ಯೂಸ್ ಬಟ್ಟೆ ಎಲ್ಲ, ಸಣ್ಣ ಸಣ್ಣ ಬಟ್ಟೆ ಎಲ್ಲ ಅದರಲ್ಲಿ ಹಾಕಿಡೋದು, ಅಲ್ಲೇ ಮಡಚಿ ಅಲ್ಲೇ ಹಾಕಿಡೋದು. ಸುಮಾರು 5 to 6 ಬಾಕ್ಸಸ್ ಇರುತ್ತೆ. ಸೊ ಒಂದರಲ್ಲಿ ಟೀ ಶರ್ಟ್ಸ್, ಒಂದರಲ್ಲಿ ಶಾರ್ಟ್ಸ್, ಒಂದರಲ್ಲಿ ಪ್ಯಾಂಟ್ಸ್, ಹೀಗೆ ಹಾಕಿಡೋದು. ನನಗೆ ತುಂಬಾ ಕನ್ವೀನಿಯೆಂಟ್ ಆಗಿದೆ ಅದು. ನಾನು ಮೊದ್ಲಿಂದಾನು, ಅಂದ್ರೆ ಅವಳು ಸಣ್ಣ ಮಗು ಇದ್ದಾಗಿಂದಲೂ ಇದೇ ಯೂಸ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ನೋಡಿ, ನೀವು ಟ್ರೈ ಮಾಡಿ, ಸಣ್ಣ ಮಕ್ಕಳು ಇರುವ ಪೇರೆಂಟ್ಸ್. ಮತ್ತೆ ಕ್ಲಿಪ್ಸ್ ಗಳನ್ನೆಲ್ಲ ಜ್ಯುವೆಲರಿ ಶಾಪ್ ಅಲ್ಲಿ ಕೊಡ್ತಾರಲ್ಲ, ಜ್ಯುವೆಲರಿ ಬಾಕ್ಸ್ ಎಲ್ಲ ಹಾಕಿ ಕೊಡ್ತಾರಲ್ಲ, ಆ ರೀತಿ ರೆಡ್ ಬಾಕ್ಸ್ ಅಲ್ಲಿ ಹಾಕಿ ಇಡೋದು. ಇವಳಿಗೆ ಅದು ಈಸಿ ಆಗುತ್ತೆ. ಅಂದ್ರೆ ಇವಳು ನನ್ನ ಜೊತೆಗೆ ಬಟ್ಟೆ ಒಣಗಿಸ್ಲಿಕ್ಕೆ ಬರ್ತಾಳಲ್ಲ, ಅವಳಿಗೆ ಕ್ಲಿಪ್ ಎಲ್ಲ ಎತ್ತಿ ಕೊಡೋದು. ಅವಳಿಗೆ ಅದೊಂದು ರೀತಿ ಈಸಿ ಆಗುತ್ತೆ ಅದು ಕೊಡ್ಲಿಕ್ಕೆ. ಮತ್ತೆ ನಿನ್ನೆನೆ ನಾನು ಎಲ್ಲ ಸೋಫಾನೆಲ್ಲ ಎತ್ತಿ ಕ್ಲೀನ್ ಮಾಡಿದ್ದೆ. ಅದರಿಂದ ಇವತ್ತು ಓನ್ಲಿ ಗೂಡ್ಸೋದು ಮಾತ್ರ, ಒರ್ಸೋದು ಇಲ್ಲ. ಮತ್ತೆ ಲುಲುಲಿ ನನಗೆ ಲಿಚಿ ಹಣ್ಣು ಸಿಕ್ತು, ತುಂಬಾ ಚೆನ್ನಾಗಿತ್ತು ಅದು. ಹಾಗೆ ಸಂಜೆಗೆ ಚಪಾತಿ ಪಿಜ್ಜಾ ಮಾಡಿದೆ ಸ್ನ್ಯಾಕ್ಸಿಗೆ ಅಂತ. ಅವರು ಆಫೀಸಿನಿಂದ ಹೊರಟೆ ಅಂತ ಹೇಳಿದ್ರು, ಅದಕ್ಕೆ ರೆಡಿ ಮಾಡ್ತಾ ಇದ್ದೆ. ಸೊ ಪಿಜ್ಜಾ ಇಸ್ ರೆಡಿ. ಟಾಪಿಂಗ್ಸ್: ಆಲಿವ್ಸ್, ಸಾಸೇಜ್, ಆನಿಯನ್ಸ್, ಕಾರ್ನ್ ಅಂಡ್ ಕ್ಯಾಪ್ಸಿಕಮ್. ಸಂಜೆ ಒಂದು ರೌಂಡ್ ಅಜ್ಜಿ ಒಟ್ಟಿಗೆ ಚಾಟಿಂಗ್. ಅವಳು ಮಾತಾಡ್ತಾ ಇದ್ದಾಳೆ, ನಾನು ಇಂಡಿಯಾ ಹೋಗ್ತೇನೆ, ನಡ್ಕೊಂಡು ಹೋಗ್ತೇನೆ ಅಂತ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆದ್ಮೇಲೆ ಅಪ್ಪ ಮಗಳು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಅಡಿಗೆ ಮಾಡ್ಲಿಕ್ಕೆ ಅಂತ ಹೋದೆ. ಆಸ್ ಯೂಶುವಲ್ ಗಂಜಿ ಜೊತೆಗೆ ಹಪ್ಪಳ ಫ್ರೈ ಮಾಡಿದ್ದೆ ಇವತ್ತು. ಯಾಕಂದ್ರೆ ಪಿಜ್ಜಾ ತಿಂದಿದ್ದೆ ಹೆವಿ ಆಗಿತ್ತಲ್ಲ, ಅದರಿಂದ ಹಪ್ಪಳ ಮತ್ತೆ ಗಂಜಿ. ಹಾಗೆ ಆಯಿಲ್ ಖಾಲಿ ಆಗಿತ್ತು ಸಣ್ಣ ಬಾಟ್ಲಲ್ಲಿ, ಅದು ದೊಡ್ಡ ಬಾಟ್ಲಿಂದ ರೀಫಿಲ್ ಮಾಡ್ತಾ ಇದ್ದೆ. ಸಣ್ಣ ಬಾಟ್ಲಲ್ಲಿ ಯಾಕೆ ಹಾಕ್ತೇನೆ ಅಂದ್ರೆ, ಆಯಿಲ್ ಹಾಕುವಾಗ ಉಂಟಲ್ಲ, ಸಣ್ಣ ಬಾಟ್ಲಲ್ಲಿ ಹಾಕಿದ್ರೆ ಸ್ವಲ್ಪ ಕಡಿಮೆ ಬೀಳ್ತದೆ. ಹಾಗೆ ಇವರು ಕಾರ್ ರಿಪೇರಿಗೆ ಹೋದವರು ಲೇಟ್ ಆಗಿ ಬಂದ್ರು ಇವರು ಮನೆಗೆ. ಈಗ ಅವರಿಗೆ ಗಂಜಿ ಮತ್ತೆ ಸಿಗಡಿದು ಚಟ್ನಿ ಕೊಟ್ಟೆ. ಮತ್ತೆ ನಾಳೆಗೆ ಪ್ರಿಪರೇಷನ್ ಈಗ. ಮತ್ತೆ ತರಕಾರಿ ಕಟ್ ಮಾಡೋಕ್ಕಿಂತ ಮುಂಚೆ ತರಕಾರಿಗಳನ್ನ ಉಪ್ಪು ನೀರಲ್ಲಿ ಮುಳುಗಿಸಿಡೋದು ಸ್ವಲ್ಪ ಹೊತ್ತು, ಅದಕ್ಕೆ ಹಾಕಿದ ಕೆಮಿಕಲ್ ಸ್ವಲ್ಪನಾದ್ರೂ ಕಡಿಮೆ ಆಗ್ಲಿ ಅಂತ. ಯಾವ ಇವೆಲ್ಲ ಈಗ ನಾಳೆಗೆ ಬೇಕಾದ ತರಕಾರಿಗಳನ್ನೆಲ್ಲ ಉಪ್ಪು ನೀರಲ್ಲಿ ಮುಳುಗಿಸಿ ಇಟ್ಟೆ. ಅದೇ ಟೈಮಲ್ಲಿ ಈಗ ತರಕಾರಿ ಸಾಂಬಾರಿಗೆ ಬೇಕಾದ ಮಸಾಲೆಯನ್ನ ತೆಗೆಯೋದು. ಮಸಾಲೆ ಗ್ರೈಂಡ್ ಮಾಡುವಷ್ಟರಲ್ಲಿ ಒಂದು 10 ಮಿನಿಟ್ಸ್ ಆದ್ರೂ ಆಗ್ತದಲ್ಲ. ಆಮೇಲೆ ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಸ್ನಾನ ಮಾಡಿ ಮಲಗಲಿಕ್ಕೆ ಹೋಗೋದು. ಓಕೆ, ನಾಳೆಗೆ ಎಲ್ಲ ಪ್ರಿಪರೇಷನ್ ಆಯಿತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.